ಆರೋಗ್ಯಕ್ಕಾಗಿ ಕಾಲ್ನಡಿಗೆ ಎಂಬ ಘೋಷವಾಕ್ಯದಡಿ ಪಾಂಡುಪುರದ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಶನಿವಾರ ಪಾಂಡುಪುರದಿಂದ ಮೇಲ್ಕೋಟೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಯಿತು. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಆರೋಳಿ ಎಸ್ ಜಯರಾಮ್ ಅವರ ನೇತೃತ್ವದಲ್ಲಿ ನಡೆದ ಪಾದಯಾತ್ರೆಗೆ ಬೆಳಗಿನ ಜಾವ 4:30ಕ್ಕೆ ಪಾಂಡುಪುರ ಪಟ್ಟಣದ ಶಾಂತಿನಗರದ ಸಾಯಿ ಮಂದಿರದ ಬಳಿ ಚಾಲನೆ ನೀಡಲಾಯಿತು. ಬಳಿಕ ಪಾದಯಾತ್ರೆಯು ಶಾಂತಿನಗರದ ಮಹಾಕಾಳೇಶ್ವರಿ ದೇವಸ್ಥಾನ, ಹಳ್ಳಿಕಟ್ಟೆ, ವಿಶ್ವೇಶ್ವರನಾಲಯ ಏರಿ ಮೇಲೆ ಸಾಗಿ ನಿರ್ಮಳಿ ಗೇಟು, ಬನಘಟ್ಟ, ಟಿಎಸ್ ಛತ್ರ, ಇಂಗ್ಲಗುಪ್ಪೆ, ಮಹದೇಶ್ಪುರ, ಬೆಳ್ಳಳೆ ಮಾರ್ಗವಾಗಿ ಸಂಚರಿಸಿ ನಂತರ ಮಾಣಿಕ್ನಿಲ ಗೌಡ್ಗೆರೆ ಮೂಲಕ ಮೇಲ್ಕೋಟೆ ತಲುಪಿತು. ಯೋಗ ಸಮಿತಿಯ 15 ಮಂದಿ ಸದಸ್ಯರು ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಸದಸ್ಯರು ಬಹಳ ಉತ್ಸಾಹದಿಂದಲೇ ನಡಿಗೆಯಲ್ಲಿ ಪಾಲ್ಗೊಂಡು ಯೋಗದಿಂದ ಆರೋಗ್ಯ ಎಂಬುದನ್ನು ಹಳ್ಳಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ಮಾರ್ಗ ಮಧ್ಯ ಟಿಎಸ್ ಛತ್ರ, ಗೌಡ್ಗೆರೆ ಗ್ರಾಮದ ಬಳಿ ಟೀ ಕುಡಿದು ರಿಲ್ಯಾಕ್ಸ್ ಮಾಡಿದರು. ಜೊತೆಗೆ ಗೌಡ್ಗೆರೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಕೆಲ ಹೊತ್ತು ವೀಕ್ಷಣೆ ಮಾಡಿದರು. ಮೇಲ್ಕೋಟೆ ತಲುಪಿದ ಬಳಿಕ ಶ್ರೀ ಚೆಲುವನಾರಾಯಣಸ್ವಾಮಿ ದರ್ಶನ ಪಡೆದು ನಂತರ ಬಸ್ ಮೂಲಕ ಪಾಂಡುಪುರಕ್ಕೆ ವಾಪಸ್ಸಾದರು. ಈ ವೇಳೆ ಮಾತನಾಡಿದ ಯೋಗ ಗುರು ಕೃಷಿ ಇಲಾಖೆ ಅಧಿಕಾರಿ ಸೋಮಶೇಖರ್ ಅವರು, ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಒತ್ತಡದ ಜೀವನಕ್ಕೆ ಸಿಲುಕಿ ಆರೋಗ್ಯ ಕೆಡಿಸಿಕೊಳ್ಳುತ್ತಿದ್ದಾನೆ. ಹೀಗಾಗಿ ಆರೋಗ್ಯ ಸುಧಾರಣೆಗಾಗಿ ಪ್ರತಿನಿತ್ಯ 10,000 ನಡಿಗೆ ನಡೆಯುವುದು ಅಥವಾ ಯೋಗಾಭ್ಯಾಸದಲ್ಲಿ ತೊಡಗಿಕೊಂಡರೆ ಮನುಷ್ಯನ ಆರೋಗ್ಯ ವೃದ್ಧಿಸಲಿದೆ. ಈ ಹಿನ್ನೆಲೆಯಲ್ಲಿ ಪತಂಜಲಿ ಯೋಗ ಸಮಿತಿ ವತಿಯಿಂದ ಆರೋಗ್ಯಕ್ಕಾಗಿ ಕಾಲ್ನಡಿಗೆ ಎಂಬ ಹೆಸರಿನಡಿ ಸುಮಾರು 20 ಕಿಲೋಮೀಟರ್ ದೂರದವರೆಗೆ ಪಾದಯಾತ್ರೆ ಕೈಗೊಳ್ಳಲಾಗಿತ್ತು ಎಂದರು. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಎಸ್ ಜಯರಾಮ್, ಸಮಿತಿ ಸದಸ್ಯರಾದ 72 ವರ್ಷದ ನಿವೃತ್ತ ಪೊಲೀಸ್ ಅಧಿಕಾರಿ ಜವರೇಗೌಡ, ಯೋಗ ಗುರು ಕೃಷಿ ಇಲಾಖೆ ಅಧಿಕಾರಿ ಸೋಮಶೇಖರ್, ಸಮಾಜ ಕಲ್ಯಾಣ ಇಲಾಖೆಯ ಟಿ ಲೋಕೇಶ್, ವಾರ್ಡನ್ ಪ್ರಸನ್ನ ಕುಮಾರ್, ಟಿಎಪಿಸಿಎಂಎಸ್ ನಿರ್ದೇಶಕ ಟಿಎಸ್ ಆಳಪ್ಪ, ಅರಣ್ಯ ಇಲಾಖೆಯ ರಮೇಶ್ ಮಂಜು, ದೈಹಿಕ ಶಿಕ್ಷಣ ಶಿಕ್ಷಕಿ ಪದ್ಮ, ರೈಟರ್ ಸ್ವಾಮಿಗೌಡ, ತುಕಾರಾಮ್, ರಜನಿ, ಬ್ಯಾಂಗಲ್ ಸ್ಟೋರ್ ಪ್ರಭಾ, ಬೇವಂಕುಪ್ಪೆ ಸೋಮು ಸೇರಿದಂತೆ ಇತರರಿದ್ದರು. ಒಬ್ರು ಟೀ ಶರ್ಟ್ ಹಾಕೋಗಿದ್ದು ಅಸೋತ್ಗಳು ಹೇಳ್ತಾನೆ ಹೆಂಗೆ ರೇಟ್ ಅಷ್ಟು ಬೇಗ ಆಯ್ತು ತಾಳಪ್ಪ ಸ್ವಲ್ಪ ಫಿಕ್ಸ್ ಗುರು
ಕಾಲೇಜ್ ಓಕೆ.
ಹಿಂಗೂ ಹೋಗ್ಬೋದು ನೋಡಿ ಪರಿಸರ ಹೆಂಗ್ ಕಾಣ್ತದೆ ನೋಡಿ ಪರಿಸರ ಗುಡ್ಡ ಅಲ್ಲಿ ಮೇಲ್ಗಡೆ ಇದು ತುದಿ ಪರಿಸರ ಭಾರಿ ಚೆನ್ನಾಗಿ ಕಾಣ್ತದೆ ನೋಡಿ ರಸ್ತೆ ಇನ್ನೆಲ್ಲೂ ಹೋಗ್ಬಿಡಿ ಯಾವ್ದ ಹತ್ರ ಕೊಡ್ರೆ ಶ್ರೀರಾಮ ಕೊಡು ಕುಮಾರ್ ನಮ್ಗೆ ಕೊಡು ಚೆಲುವ ನಾರಾಯಣ ಚೆಲುವೆ ಕಾಣುವಂಗೆ ಚೆಲುವ ಅಂತ ಚೆಲುವೆ ಗಣರಾಯ ಬನ್ನಪ್ಪ ಬನ್ನಿ ಕಾರು ಹೋಗಲ್ಲ ಕಿತ್ತೋಗ್ಬಿಟ್ಟಿದೆ ಎಮ್ಎಲ್ಎ ಆದ್ರು ನೋಡಿ ಅವಾಗ ರೋಡ್ ಮಾಡ್ತಿದ್ರು ಇವ್ರು ನೋಡಿದೀನಿ ಇವರು ಕೆನ್ನಾಳರು ಪೇಪರ್ ಕಷ್ಟ ನೋಡ್ರು ಅಂತ ಅರವಳ್ಳಿ ಅವ್ರ ಕಡೆ ಅರವಳ್ಳಿಯಾ ಕೆನ್ನಾಳರಲ್ವಾ ನೋಡಿದ್ದೀರಾ ನಿಮ್ಮನ್ನ ನೋಡಿದೀನಿ ನಿಮ್ಮ ಹೆಸರು ಕೃಷ್ಣೇಗೌಡ ನೋಡಿ ಚೆನ್ನಾಗಿ ನೋಡ್ಕೊತಾ ಇದೀಯಪ್ಪ ಕೃಷ್ಣೇಗೌಡ್ರ ಸೈಕಲ್ ಚೆನ್ನಾಗಿ ನೋಡ್ಬೇಕಲ್ಲ ನಾನು ನಿಮ್ ಜೊತೆ ಬರ್ತೀನಿ 28 ಕಿಲೋಮೀಟರ್ ಲೆಕ್ಕ ಹಾಕ್ತಕ್ಕ ನಡೀರಿ ಸರ್ ಈಗ ಹತ್ತದು ಸೇರಿ ಹೆಂಗ್ಲ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಆಯಿಲ್ ರೆಡಿ ಇದೆ ಪರಂಗಿಲ್ಲ ಮಂಜಣ್ಣ ನೀನ್ ತಪ್ಪು ಮಾಡಿದೆ ಬ್ಯಾಗಲ್ಲಿದ್ರೆ ಹೆಂಗ ಯಾರಿಗೂ ಗೊತ್ತಾಯ್ತಾನಿಲ್ಲ ಯಾರು ಮಾತಾಡ್ಕೊಂಡು ಮಾತ ಕೇಳೋ ಓ ಮುದ್ದು ಮಕ್ಕಳೇ ವಿಡಿಯೋಗೆ ಪೈಪೋಟಿ ಸ್ವಾಮಿ ಹುಡ್ರು ಆಳಪ್ಪನ ಬಾಳಪ್ಪ ಆಳಪ್ಪ ಆಳಪ್ಪ ಹಾ ಬಾ ಡ್ಯಾನ್ಸ್ ಮಾಡು ಒಂದು ರೌಂಡ್ ಮಾಡು ಆಳಪ್ಪ ಅದೇನ್ ಗೊತ್ತಾ ಯೋಗ ಮಾಡ್ಬೇಕಾ ಇದು ಡ್ಯಾನ್ಸ್ ಮಾಡ್ಬೇಕಾದ್ರೆ ಎನರ್ಜಿ ಕೊಡ್ಬೇಕು ಎನರ್ಜಿ ಫುಡ್ ಮಾಡೋದು ಆಯ್ತಿಲ್ಲ ಅಲ್ಲೇ ನೀರ್ನೇ ಅದನ್ನ ತಗೊಂಡು ಕುಡಿ ನೀರ್ನೇ ಎನರ್ಜಿ ಫುಡ್ ಅಂತ ತಗೊಂಬಿಡು ಐತೆ ಅಲ್ಲೇ ಹೋಗ್ಬೋದಲ್ಲ ಕಿಚ್ 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 ಗೋಪುರಕ್ಕೆ ದಾರಿ ಸ್ಟೆಪ್ ಹತ್ಬೇಕಾಗಿತ್ತು ಇದು ಮೈದಾನ ಮಗಳ ಕ್ಲಾಸ್ ಇತ್ತು ಇದೇ ಇದು ತಂಗಿ ನೋಡಿಲಿ ಇದೇ ತಂಗಿ ಕೊಳುವಂತೆ ಅದು ಅಕ್ಕನ ಕೊಳುವಂತೆ ಈ ದೊಡ್ಡದೇ ತಂಗಿ ಕೊಳುವಂತೆ ಯಾಕೆ ತಂಗಿ ಯಾಕೆ ಅಕ್ಕ ನಮ್ಗೆ ಗೊತ್ತಾ ತಂಗಿ ಯಾರು ಅಕ್ಕ ಯಾರು ಅಂತ ಮುದ್ದು ಮಾತ ಕೇಳೋ ಓ ಮುದ್ದು ಮಕ್ಕಳೇ
ದೇವ್ರ ಸನ್ನಿಧಿ ಹತ್ರ ಬಂದೆಲ್ಲಾರು ಒಪ್ಕೊಂಡ್ರಲ್ಲ ಇದ್ರೆ ತುಂಬಾ ದೂರ ಆಗದೆ ಅನ್ನೋ ರೋಡು ಇದು ತುಂಬಾ ಹತ್ರ ಆಗೋಯ್ತು. ಫೋಟೋ ಇಲ್ಲ ವಿಡಿಯೋ. ವಿಡಿಯೋ ಮಾಡ್ಬಿಡಿ ಬನ್ನಿ ಮಾತಾಡ್ಬಿಡ್ತೀವಿ. ಒಂದು 5 ನಿಮಿಷ ಬೇಕಾದ್ರೆ ವೇಟ್ ಮಾಡ್ತೀವಿ ಸರ್. ಒಂದು ಕೇಳಿಸ್ಕೊಳ್ಳಿ. ಒಳಗಡೆ ಬಿಡಿಸು 10 ಲಕ್ಷ ತಿಂಡಿಗೆ ಹೇಳಿದ್ದೀನಿ. ತಿಂಡಿಗೆ ಅಲ್ಲಿಗೆ ನಡ್ಕೊಂಡು ಹೋಗ್ಬೋದು ಒಂದು ನೀನೇ ನಿಂತ್ಕೊಂಡು ನೋಡ್ಕೋಬೇಕಪ್ಪ. ಹೋಗು ಬಂಧುಗಳೇ, ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ, ಪತಂಜಲಿ ಯೋಗ ಸಮಿತಿ ಸದಸ್ಯರುಗಳೇ, ಬನ್ನಿ ಪಾಂಡವಪುರದಿಂದ ಮೇಲ್ಕೋಟೆ ಗಂಟ ಪಾದಯಾತ್ರೆ ಬಂದಿದ್ದಾರೆ ನಮ್ಮ ಯೋಗ ಟೀಮ್ ಸದಸ್ಯರು. ಒಂದು 15 ಜನ ಬಂದಿದ್ದೇವೆ. ಬಾಕಿಯವರು ಕೂಡ ಬಸ್ಗೆ ಬಂದಿದ್ದಾರೆ. ಅವರು ಕೂಡ ಚಂದ್ರಯ್ಯ ಸ್ವಾಮಿ ಬೆಟ್ಟ ಹತ್ತಿದ್ದಾರೆ. ಅವ್ರಿಗೆ, ನಮಗೆ, ನಿಮಗೆ ಯೋಗ ಟೀಮ್ ಸದಸ್ಯರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಬೆಳಿಗ್ಗೆ 4:15 ಬಿಟ್ಟು 9 ಗಂಟೆ ಹೊತ್ತಿಗೆ ಬೆಟ್ಟದ ಹತ್ರ ಬಂದಿದ್ದೀವಿ. 9:30 ಹೊತ್ತಿಗೆಲ್ಲ ಬೆಟ್ಟ ಹತ್ತುತ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಒಂದು ಜೋರಾಗಿ ಗೆಚ್ಚ ಬೆಳಿಬಿಡ್ರಿ. ಎಲ್ಲ ಆತ್ಮೀಯ ಯೋಗ ಬಂಧುಗಳಿಗೆ ಬೆಳಗಿನ ನಮಸ್ಕಾರಗಳು. ನಾವು ನಿನ್ನೆ ಸುದ್ದಿಗೋಷ್ಠಿ ಮಾಡದಂತೆ ಇವತ್ತು ಪಾಂಡವಪುರದಿಂದ ನಾವು ಮೇಲ್ಕೋಟೆ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಆರೋಗ್ಯಕ್ಕಾಗಿ ಕಾಲ್ನಡಿಗೆ ಎನ್ನುವ ಒಂದು ಪರಿಕಲ್ಪನೆಯ ಜಾಥಾದೊಂದಿಗೆ ಇವತ್ತು ನಾವು ಹೊರಟಿದ್ದೀವಿ. ಈಗ ಗರಿಷ್ಠ ಪ್ರಮಾಣದಲ್ಲಿ ಮೇಲ್ಕೋಟೆ ಬೆಟ್ಟದ ತಪ್ಪಲಿಗೆ ಬಂದು ಸೇರಿದ್ದೀವಿ. ನಾವು ನಡ್ಕೊ ಬರಬೇಕಾದ್ರೆ ಸಾಕಷ್ಟು ಜನ ಹಳ್ಳಿಗರು, ನಾಗರಿಕರು ನಮ್ಮನ್ನು ಗಮನಿಸಿದ್ರು. ನಮ್ಮನ್ನು ಕೂಡ ಪ್ರಶ್ನೆ ಮಾಡಿದ್ರು, ನೀವು ಎಲ್ಲಿಯವರು, ಯಾಕೆ ಹಿಂಗೆ ನಡ್ಕೊಯ್ತಾ ಇದ್ದೀರಿ ಅಂತ ಹೇಳಿದ್ರು. ಅದಕ್ಕೆ ನಾವು ಅವ್ರಿಗೆ ಒಂದು ನಿರ್ದಿಷ್ಟವಾದ ನಿಖರವಾದ ಉತ್ತರ ಕೊಟ್ಟು, ನಾವು ಪತಂಜಲಿ ಯೋಗ ಸಮಿತಿ ಸದಸ್ಯರು, ಪಾಂಡವಪುರದವರು, ನಾವು ಕಾಲ್ನಡಿಗೆಯಲ್ಲಿ ಚಲುವರಾಯ ಸ್ವಾಮಿ ದರ್ಶನಕ್ಕೋಸ್ಕರ ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಎಲ್ಲರೂ ಕೂಡ ಹಳ್ಳಿಗರು ಮತ್ತು ನಾಗರಿಕರು ನಮಗೆ ಆಶೀರ್ವಾದ ಮಾಡಿದ್ರು. ನಿಮ್ಗೆ ಒಳ್ಳೆಯದಾಗಲಿ, ಪರಮಾತ್ಮ ಶಕ್ತಿ ಕೊಡಲಿ, ನೀವು ಚೆನ್ನಾಗಿ ಆರೋಗ್ಯವಾಗಿ ನಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿ ನೀವು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ನಮಗೆ ಆಶೀರ್ವಾದ ಮಾಡಿದ್ರು. ಆ ಭಗವಂತನ ಆಶೀರ್ವಾದ ನಮಗೆ ಸಿಕ್ತಂಗಾಯಿತು. ಹಾಗಾಗಿ ಜೊತೆಗೆ ಇವಾಗ ನಾವು ಈಗ ಹೊರಡ್ತಾ ಇದ್ದೀವಿ. ಈಗ ಇಲ್ಲಿ ತಿಂಡಿ ಮಾಡಿಬಿಟ್ಟು ನಮ್ಮ ಮುಂದೆ ಈಗ ಎಲ್ಲ ನಮ್ಮ ಸಮಿತಿಯ ಸದಸ್ಯರೊಂದಿಗೆ ಕಾಲ್ನಡಿಗೆಯಲ್ಲಿ ಆ ಪರಮಾತ್ಮನ ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. AC ಪಾಂಡವಪುರ ಶ್ರೀನಿವಾಸ್ ಮಾತನಾಡ್ತಿದ್ದೇನೆ, ಮೇಲ್ಕೋಟೆಯಿಂದ. ಇವತ್ತು ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ವತಿಯಿಂದ ಸುಮಾರು 20ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪಾಂಡವಪುರದಿಂದ ಮೇಲ್ಕೋಟೆಗೆ ಪಾದಯಾತ್ರೆ ಬಂದಿದ್ದಾರೆ. ಸುಮಾರು 22 ಕಿಲೋಮೀಟರ್ನ ಆಗುತ್ತೆ ಅಂದರು. ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಒಂದು ಮನಸ್ಸಿಗೆ ಸ್ಥೈರ್ಯ ಕೊಡುವಂಥ ಕೆಲಸ, ದೇಹದ ಆರೋಗ್ಯವನ್ನು ಕಾಪಾಡುವಂಥ ಕೆಲಸ, ಜೊತೆಗೆ ಒಂದು ಪ್ರವಾಸಿ ತಾಣವನ್ನು ನೋಡಿ ಭಗವಂತನ ಕೃಪೆಗೂ ಪಾತ್ರರಾಗಿ ಮನಸ್ಸಿಗೆ ಒಂದು ಉಲ್ಲಾಸ ತರುವಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಎಲ್ಲ ಯೋಗ ಶಿಬಿರಾರ್ಥಿಗಳನ್ನ ಮತ್ತು ಈ ದಿನದ ಪಾದಯಾತ್ರಿಗಳನ್ನ ವಿಶೇಷವಾಗಿ ದೇವಸ್ಥಾನದ ಆಡಳಿತಾಧಿಕಾರಿಯಾಗಿ ಅಭಿನಂದಿಸ್ತಾ ಇದ್ದೀನಿ. ನಾನೊಂದು ಶಾಲೆ ಶಿಕ್ಷಕರು ನೋಡೋಕೆ ಹೋಗಿದ್ದೆ. ಪಾಪ 52 ವರ್ಷ ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದೆ. ಕಾರಣ ಅಂದರೆ ಸರ್, ನನಗೆ ನಿರಂತರ ಶುಗರ್ ಇತ್ತು. ಆ ಶುಗರ್ ಇದ್ದಿದ್ದರಿಂದ ನಾನು ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೆ 16 ವರ್ಷ. ಅದು ಸೈಡ್ ಎಫೆಕ್ಟಲ್ಲಿ ನನಗೆ ಇವತ್ತು ಕಿಡ್ನಿ ಹೋಗ್ಬಿಟ್ಟಿದೆ ಸರ್ ಅಂತ. 52 ವರ್ಷ. ಆ ಮಗು ಹೇಗೆ ಯೋಚನೆ ಮಾಡಲ್ಲ, ಅವ್ರ ಮಗು ಆ ಥರ ಯೋಚನೆ ಮಾಡ್ತಿದ್ದೆ. ನನ್ನ ಕಣ್ಣಲ್ಲಿ ನೀರು ಬಂತು. ಅಂದರೆ ಆರೋಗ್ಯ ಬಹಳ ಮುಖ್ಯ. ಇವತ್ತು ನಾವು ಕೇವಲ ನಮಗೆ ನಿರಂತರ ವ್ಯಾಯಾಮ ಮಾಡೋದು ಅವೆಲ್ಲ ಮಾಡೋಕ್ಕಾಗಲಿಲ್ಲ ಅಂದರೂ ಯೋಗ, ಕೊನೆಯ ಪಕ್ಷದಲ್ಲಿ ವಾಕಿಂಗು ದಿನ ಒಂದು 3 ಕಿಲೋಮೀಟ್ರ್ ಮಾಡಿದ್ರೆ ಕನಿಷ್ಠ ಈ BP ಶುಗರ್ ಅಂತ ಕಾಯಿಲೆಗಳಂತೂ ಕಡ್ಡಾಯವಾಗಿ ತಡೆದಿಡ್ಬೋದು. ನಾನು ಕೂಡ ಈ ಪತಂಜಲಿ ಯೋಗ ಶಿಕ್ಷಣದ ಶಿಬಿರಾರ್ಥಿ. ಕ್ರಮಬದ್ಧವಾಗಿ ಒಂದು 45 ದಿವಸ ಯೋಗ ಕಲ್ತಿದ್ದಕ್ಕೆ ಇವತ್ತು 4 ದಿವಸ ಮರೆತು ಬಿಟ್ರು 5ನೇ ದಿವಸಕ್ಕಾದ್ರೂ ಕ್ರಮಬದ್ಧವಾಗಿ ಸೂರ್ಯ ನಮಸ್ಕಾರ ಎಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ. ನಾನು ಈ ಸಂಸ್ಥೆ, ವಿಶೇಷವಾಗಿ ಪತಂಜಲಿ ಸಂಸ್ಥೆ, ನನಗೆ ಅರಿವಿರೋ ಥರ ಬಹುತೇಕ ಎಲ್ಲ ತಾಲೂಕುಗಳಲ್ಲೂ ಘಟಕಗಳಿದೆ. ಉಚಿತವಾಗಿ, ಏನೂ ನಿರೀಕ್ಷೆ ಇಲ್ಲದೆ, ಏನೋ ಮಂಗಳಾರತಿಗೆ ಹಾಕಿರೋ 10 ರೂಪಾಯಿ ಯಾವತ್ತೂ ಕೊನೆಗೆ ಇಲ್ಲ, ಅದು ಹಾಕಿದ ನೆನಪಿಲ್ಲ. ಉಚಿತವಾಗಿ ತುಂಬ ಕ್ರಮಬದ್ಧವಾಗಿ ಯೋಗವನ್ನು ಕಲಿಸ್ಕೊಟ್ಟು ಯೋಗ ಜೀವನ
ಕೇವಲ ನಾವು ಅನ್ಕೋತೀವಿ ಯೋಗ ಅಂದರೆ ದೈಹಿಕವಾಗಿ ಅಂತ ಅಲ್ಲ, ಮನಸ್ಸಿನ 100 ವೇದನೆಗಳು ಕಡಿಮೆ ಆಗಿಬಿಡ್ತಿದೆ ಯೋಗ ಮಾಡಿದ್ರೆ. ಅಂಥ ಒಂದು ಅದ್ಭುತವಾದ ಕೆಲಸವನ್ನು ಪತಂಜಲಿ ಸಂಸ್ಥೆ ಮಾಡ್ತಾ ಇದೆ. ಅಣ್ಣರ ಹೆಸರೇನು? ನಮ್ಮ ಜಯರಾಮಣ್ಣ ಅಧ್ಯಕ್ಷನ ಒಳಗೊಂಡಂತೆ ಎಲ್ಲರೂ ಕೂಡ ಇದು ಮಾಡ್ತಾರೆ. ಇವತ್ತು 22 ಕಿಲೋಮೀಟರ್ ನಡೆದಿದ್ದೀರಲ್ಲ, ವಾರಕ್ಕೊಂದು ದಿವಸ ಹಿಂಗೆ 20 ಕಿಲೋಮೀಟರ್ ನಡೆದ್ಬಿಟ್ಟು ಸಾಕು. ಡೈಲಿ ಎಕ್ಸರ್ಸೈಸ್ ಮಾಡೋದೇ ಬೇಡ. ನಮ್ಮಲ್ಲಿರೋ ದುಃಖ ಎಲ್ಲ ಹೊಟ್ಟೋಗ್ತದೆ, ದೇಹ ಚೆನ್ನಾಗಿ ಸದೃಢ ಆಗ್ತದೆ. ತಮಗೆ ವಿಶೇಷವಾದ ದರ್ಶನದ ವ್ಯವಸ್ಥೆಯನ್ನು ಮಾಡಿಸಿದ್ದೀನಿ, ಉಪಹಾರದ ವ್ಯವಸ್ಥೆ ಕೂಡ ಏರ್ಪಾಡು ಮಾಡಿಸಿದ್ದೀನಿ. ಹೇಳಿ ನಾನು ಬಳಸ್ಕೊಂಡು ನಾನು ಮತ್ತೆ ಸಿಗ್ತೀನಿ. ಧನ್ಯವಾದ. ಎಲ್ಲ ಒಳಗೆ ತುಂಬಾ ಚೆನ್ನಾಗಾಯ್ತು ದರ್ಶನ ಮಾತ್ರ. ಪಾದದಿಂದ ಇದೇ ಪ್ರಪ್ರಥಮ ನೋಡೋದು ಆಯ್ತು. ಅದೇ ಎಲ್ಲ ಆಯ್ತು, ದರ್ಶನ ಮಾಡ್ಕೊಂಡು ಇದ್ರಂತೆಗೆ ಯಾರು ಹೋಗಬೇಡಿ.